ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇತ್ತೀಚೆಗೆ ಒಂದು ಟ್ರೆಂಡ್ ಸೆಟ್ ಆಗಿದೆ. ಏನಂದರೆ ಮ್ಯಾನಿಫೆಸ್ಟೇಷನ್. ಎಷ್ಟೋ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಡೌಟು. ನಾವು ಅದನ್ನು ಕರೆಕ್ಟಾಗಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ನಮಗೆ ನಾವು ಏನು ಅಂದ್ಕೊಂಡಿರೋದು ಅದನ್ನು ಪಡ್ಕೋಬೋದು. ಫಸ್ಟ್ ಆಫ್ ಆಲ್ ನಮಗೆ ಮ್ಯಾನಿಫೆಸ್ಟೇಷನ್ ಏನಂದರೆ ಗೊತ್ತಿರಬೇಕು. ನಮಗೂ ಯೂನಿವರ್ಸ್ಗೂ ಹೇಗೆ ಕನೆಕ್ಟ್ ಆಗಬೇಕು ಅಂತ ಗೊತ್ತಿರಬೇಕು. ಮ್ಯಾನಿಫೆಸ್ಟೇಷನ್ ಏನಂದರೆ ಅದು ಒಂದು ಟೈಪ್ ಆಫ್ ಪಾಸಿಟಿವ್ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋದು, ಸೆಟ್ ಮಾಡ್ಕೊಳ್ಳೋದು. ಹಾಗೆ ನಮಗೆ ಡ್ರೀಮ್ ಗೋಲ್ಸ್ ಏನಿರುತ್ತೆ ಅದನ್ನು ನಾವು ಅಚೀವ್ ಮಾಡ್ಕೊಳ್ಳೋದು, ಸಕ್ಸಸ್ ಮಾಡ್ಕೊಳ್ಳೋದು. ಅದನ್ನು ನಾವು ವಿಜುವಲೈಸೇಷನ್ ಮೂಲಕ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಅಂದರೆ ನಮಗೆ ಏನು ಬೇಕೋ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅದು ಆಗಿದೆ ಅಂತ ನಂಬಿ ಅದನ್ನು ಬಿಟ್ಬಿಡಬೇಕು. ನಮಗೆ ಒಂದು ನಂಬಿಕೆ ಇರಬೇಕು, ಟ್ರಸ್ಟ್ ಬಿಲ್ಡ್ ಆಗಿ ಸುಮ್ಮನೆ ಅದನ್ನು ಲೆಟ್ ಇಟ್ ಗೋ ಆಗಿ ಸುಮ್ಮನೆ ಬಿಟ್ಬಿಡಬೇಕು. ಅದನ್ನು ನಾವು ಅದ್ರ ಬಗ್ಗೆ ನೆಕ್ಸ್ಟ್ ಥಾಟ್ ಇಟ್ಕೊಂಡು ಕ್ವೆಶ್ಚನ್ ಮಾರ್ಕ್ ಇಟ್ಕೊಂಡು ಡೌಟ್ ಪಡೋ ಹಾಗಿಲ್ಲ. ಆ್ಯಂಡ್ ಯೂನಿವರ್ಸ್ ಅಂದರೆ ಒಂದು ಬ್ರಹ್ಮಾಂಡ, ಅಂದರೆ ಅದು ಸ್ಟಾರ್ಸ್, ಸ್ಪೇಸ್ ಏನೇ ಆಗಿರ್ಬೋದು, ಒಂದು ಬ್ರಹ್ಮಾಂಡ. ಆ್ಯಂಡ್ ಅದ್ರ ಜೊತೆಗೆ ನಮಗೆ ನೇಚರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದು ಕಾಣದೇ ಇರೋಂಥ ಒಂದು ಎನರ್ಜಿ, ಫ್ರೀಕ್ವೆನ್ಸಿ ಥರ, ಬಟ್ ಅದು ವರ್ಕ್ ಆಗುತ್ತೆ. ನಾವು ಇವಾಗ ಒಂದು ರೆಸ್ಟೋರೆಂಟ್ ಎಕ್ಸಾಂಪಲ್ ಆಗಿ, ಒಂದು ರೆಸ್ಟೋರೆಂಟಲ್ಲಿ ನಾವು ಒಂದು ಆರ್ಡರ್ನ ಪ್ಲೇಸ್ ಮಾಡ್ತಾಯಿದ್ದೀವಿ, ಒಂದು ಫುಡ್ಡನ್ನ. ನಾವು ಅದಕ್ಕೆ ಏನು ಮಾಡ್ತೀವಿ, ನಮ್ಗೇನು ಬೇಕು ಅಂತ ನೋಡಿ ಅದನ್ನು ಆರ್ಡರ್ ಮಾಡ್ತೀವಿ. ಅದೇ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ನಾವು ಏನು ಬೇಕು ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ನಾವು ಆರ್ಡರ್ ಮಾಡಬೇಕು ನಮ್ಮ ವಿಶಸ್ನ. ಯೂನಿವರ್ಸ್ ಏನು ಮಾಡ್ತಾರೆ ಅಂದರೆ ಅವರು ಬಂದು ರೆಸ್ಟೋರೆಂಟ್ ಥರ ನಮ್ಮ ಆರ್ಡರ್ ಏನಿರುತ್ತೆ, ನಮ್ಮ ವಿಶಸ್ ಏನಿರುತ್ತೆ ಅದನ್ನು ಅವರು ರಿಸೀವ್ ಮಾಡಿಕೊಂಡು ನಮ್ಗೆ ಯಾವ ಬೇಕೋ ಆವಾಗ ಆನ್ ಟೈಮ್ಗೆ ಅದು ನಮ್ಗೆ ಯಾವಾಗ ಅವಶ್ಯಕತೆ ಇದೆ, ಅದು ನಮ್ಗೆ ಯಾವಾಗ ತಲುಪಿಸ್ಬೇಕು ಆವಾಗ ಅವರು ನಮಗೆ ತಲುಪಿಸ್ತಾರೆ, ಆರ್ಡರ್ ಪ್ಲೇಸ್ ಮಾಡ್ತಾರೆ. ಅಂದರೆ ನಮಗೆ ಅದನ್ನು ಡೆಲಿವರ್ ಮಾಡ್ತಾರೆ, ನಮಗೆ ಏನು ವಿಶಸ್ ಇದೆಯೋ ಅದನ್ನು. ಸೊ ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಥ ಟೆಕ್ನಿಕ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.